ಬಿಗ್ ಬಾಸ್ ಆಟ ಈ ವಾರ ಸಖತ್ ಕ್ರೇಜಿ ಆಗಿತ್ತು. 9 ಸ್ಪರ್ಧಿಗಳು ಕೂಡ ಟಿಕೆಟ್ ಟು ಫಿನಾಲೆ ಓಟದಲ್ಲಿ ತಮ್ಮ ಶಕ್ತಿ ಮೀರಿ ಆಟ ಆಡಿದ್ದಾರೆ. ಅದರಲ್ಲೂ ಹನುಮಂತು ಟೀಮ್ ಅಂತೂ ಧನ್ರಾಜ್ ಟೀಮ್ ಅನ್ನ ಟಿಕೆಟ್ ಟು ಫಿನಾಲೆ ಆಟದಿಂದ ಹೊರಗಿಡೋದಕ್ಕೆ ಸಖತ್ತಾಗಿ ಆಟ ಆಡಿ ಎಲ್ಲರನ್ನ ಮನಗೆಲ್ಲುವಂತೆ ಮಾಡಿದ್ದಾರೆ. ಚೈತ್ರ, ಧನ್ರಾಜ್ ಈ ಆಟದಿಂದ ಹೊರಗುಳಿಯೋದಕ್ಕೆ ಹನುಮಂತು ಟೀಮ್ನ ಎಫರ್ಟ್ ಹೆಚ್ಚಾಗಿ ಕಾಣ್ತಾ ಇತ್ತು. ಅಂತಿಮವಾಗಿ ಭವ್ಯ, ಮೋಕ್ಷಿತ ಸೇರಿ ಗೆಳೆಯ ಗೆಳತಿ ಅರ್ಥಾತ್ ಮಂಜು, ಗೌತಮಿಯನ್ನು ಕೂಡ ಆಟದಿಂದ ಹೊರ ಹಾಕಿದ್ದಾರೆ. ಆದರೆ ಮಜಾ ಏನು ಗೊತ್ತಾ, ಗೆಳೆಯ ಗೆಳತಿ ಸ್ಟ್ರಾಟಜಿ ಮಾಡಿ ಧನ್ರಾಜ್ನನ್ನ ಆಟದಿಂದ ಏನು ಹೊರ ಹಾಕಿದ್ರು, ಕೊನೆಗೆ ಕರ್ಮ ರಿಟರ್ನ್ ಅನ್ನೋ ಹಾಗೆ ಗೌತಮಿ, ಮಂಜುನೆ ಭವ್ಯ, ಮೋಕ್ಷಿತ ಎದುರಲ್ಲಿ ಹೀನಾಯವಾಗಿ ಸೋತೋದ್ರು. ಇನ್ನೂ ಮಜಾ ಏನಂದ್ರೆ, ನಿನ್ನೆ ಕಳಪೆ ಕೊಡೋದ್ರಲ್ಲಿ ಕಂಫರ್ಟ್ ಝೋನ್ಗೆ ಕಚ್ಕೊಂಡಿದ್ದ ಮಂಜು, ಗೌತಮಿ ಅಸಲಿಯತ್ತು ಅನಾವರಣ ಆಗಿದೆ. ಮನೆ ಮಂದಿಯೆಲ್ಲ ಈ ವಾರದ ಕಳಪೆಯನ್ನ ಮಂಜು ಕೊಟ್ಟಿದ್ದಾರೆ. ಅದರಲ್ಲೂ ಮಂಜು ಗೆಳತಿ ಗೌತಮಿನೇ ಕಳಪೆ ಕೊಟ್ಟಿದ್ದಾರೆ, ಜೈಲಿಗೂ ಕಳಿಸ್ಬಿಟ್ಟಿದ್ದಾರೆ. ಇದಕ್ಕೆ ಆಕೆ ಕೊಟ್ಟ ಕಾರಣ ಮನೆಯವ್ರು ಬಂದು ಹೋದ್ಮೇಲೆ ಹೊಸ ಚೈತನ್ಯ ಬರಬೇಕಿತ್ತು, ಇವರೇನು ಅದೇ ಝೋನ್ ನಲ್ಲಿದ್ದಾರೆ ಅನ್ನೋದು. ಇದನ್ನ ನೋಡಿದ್ರೆ ಮಂಜುಗ್ ಸರಿಯಾಗಿದೆ ಅಂತ ಅನ್ಸುತ್ತೆ. ಅಲ್ಲ, ಮನೆಯವ್ರು ಬಂದು ಮಂಜು ಇನ್ನಾದ್ರೂ ಗೌತಮಿಯಿಂದ ದೂರ ಉಳಿ ಅಂತ ಹೇಳಿದ್ರು ಕೂಡ ಅದು ತಲೆಗೆ ಹಾಕೊಂಡಾಗೆ ಕಾಣಿಸ್ತಾ ಇಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಆಡೋದನ್ನ ಬಿಟ್ಟು ಗೆಲ್ತಿ ಗೆಲ್ತಿ ಅಂತ ತಿರುಗೋದಕ್ಕೆ ಈ ವಾರ ಸರಿಯಾಗಿದೆ. ಇನ್ನಾದ್ರೂ ಮಂಜು ಎಚ್ಚೆತ್ಕೊಳ್ಬೇಕು. ಇನ್ನ ಈ ವಾರ ಯಾವಾಗಲೂ ಕಳಪೆಗೆ ಟಾರ್ಗೆಟ್ ಆಗ್ತಾ ಇದ್ದ ಚೈತ್ರ ಕುಂದಾಪುರ ಜಬರ್ದಸ್ತ್ ಆಟವನ್ನ ಆಡಿದ್ದು ಮನೆ ಮಂದಿಗೂ ಕೂಡ ಖುಷಿ ಕೊಟ್ಟಿದೆ. ಹಾಗಾಗಿ ಆಕೆಗೆ ಉತ್ತಮ ಕೊಟ್ಟಿದ್ದಾರೆ.